ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಲಿ ಯೂನಿಕ್ ಕಾನ್ಸೆಪ್ಟ್ ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಈಗಿನ ಜನರೇಷನ್ ಗೆ ತಕ್ಕನಾದ ಮೂವಿನ ತೆಗ್ದಿದ್ದಾರೆ. ಟ್ರೈಲರ್ ನೋಡಿದಾಗ ಅನಿಸ್ತು ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಇನ್ಸಿಡೆಂಟ್ ನಡೆದಿರ್ಬೇಕು, ಅದ್ರಿಂದ ಅವ್ರಿಗೆ ನಿದ್ದೆ ಬರ್ತಿಲ್ಲ ಅಂತ. ಸೊ ನನಗಂತೂ ಕ್ಯೂರಿಯಾಸಿಟಿ ಇದೆ ಏನ್ ತಗೋದ್ ನಿದ್ದೆ ಬರ್ತಿಲ್ಲ ಅಂತ ತಿಳ್ಕೊಳಕ್ಕೆ. ಸೊ ನಾನಂತೂ ಹೋಗಿ ಮೂವಿ ನೋಡ್ತೀನಿ. ಹೊಸ ಹೀರೋ ಬೇರೆ, ನಾವು ಕನ್ನಡ ಇಂಡಸ್ಟ್ರೀಸ್ ಅಲ್ಲಿ ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಹೋಗ್ಬೇಕು. ಸೊ ಹೊಸ ಹೀರೋಗೆ ಸಪೋರ್ಟ್ ಮಾಡೋಣ, ಎಲ್ರು ಹೋಗಿ ಮೂವಿ ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡಕ್ಕೂ ತುಂಬಾ ಚೆನ್ನಾಗಿದ್ದಾರೆ. ಆಲ್ ದ ಬೆಸ್ಟ್ ಹೇಳಕ್ಕೆ. ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ, ಕನ್ನಡದಲ್ಲೇ ಇದೆ. ಕನ್ನಡ ಜನತೆಗೆ ನೋಡಿ ಇದನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ, ಬಟ್ ಹೀರೋಗ್ ನಿದ್ದೆನೇ ಇರಲ್ಲ. ಹೀರೋ ತುಂಬಾ ಚೆನ್ನಾಗಿದ್ದಾರೆ, ಸ್ಮಾರ್ಟ್ ಆಗಿದ್ದಾರೆ, ನೋಡಕ್ಕೂ ತುಂಬಾ ಚೆನ್ನಾಗಿದ್ದಾರೆ. ಹೊಸ ಡೈರೆಕ್ಟರ್ ಆದ್ರೂ ಚಲನಚಿತ್ರ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ. ನಮ್ಮ ಸಿನಿಮಾದ ಜನತೆಗಳು ಚಲನಚಿತ್ರಕ್ಕೆ ಹೋಗಿ ಮೂವಿನ ನೋಡಿ 100 days ಇನ್ನ ಮುಂದೆ ಕಂಪ್ಲೀಟ್ ಆಗಿ ತುಂಬಾ ದೊಡ್ಡ ಹೆಸರು ಮಾಡ್ಲಿ ಅಂತ ಕೇಳ್ತೀನಿ. ನನಗಂತೂ ಕ್ಯೂರಿಯಾಸಿಟಿ ಇದೆ ಏನ್ ತಗೋದ್ ನಿದ್ದೆ ಬರ್ತಿಲ್ಲ ಅಂತ ತಿಳ್ಕೊಳಕ್ಕೆ. ಸೊ ನಾನಂತೂ ಹೋಗಿ ಮೂವಿ ನೋಡ್ತೀನಿ. ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಇದೇ ತರ ಮುಂದಿನ ಹೆಚ್ಚಿನ ಕನ್ನಡ ಸಿನಿಮಾಗಳನ್ನ ತೆಗೆದು ಕನ್ನಡ ಕಿರುತೆರೆಗೆ ಚಲನಚಿತ್ರದಲ್ಲೂ ಒಂದು ದೊಡ್ಡ ಕೊಡುಗೆಯನ್ನ ಕೊಡ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ.